Dear students, welcome to the session. Today we are going to study Financial Management Unit 1, Goals of Financial Management or Financial Decisions. Recap. In the last session we have understood about role of a financial manager. So what are the roles financial manager has to play in the business? So first one is raising of funds. Raising of funds ಅಂತ ಹೇಳಿದ್ರೆ ಆ ಒಂದು ಬಿಸ್ನೆಸ್ಸಿಗೆ ಬೇಕಾದಂತಹ ಫೈನಾನ್ಸ್ ಅನ್ನು ವಿವಿಧ ಮೂಲಗಳಿಂದ ಸಂಗ್ರಹ ಮಾಡುವಂಥದ್ದು. ಅಲೋಕೇಶನ್ ಆಫ್ ಫಂಡ್ಸ್. ಅಲೋಕೇಶನ್ ಆಫ್ ಫಂಡ್ಸ್ ಮೀನ್ಸ್ ಸಂಗ್ರಹ ಮಾಡಿದಂತಹ ಪೇಜ್ ಆದಂತಹ ಫಂಡ್ಸ್ಗಳನ್ನು ವಿವಿಧ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಿಕೆ ಮಾಡುವಂಥದ್ದು. ಸೊ ಆ ಒಂದು ಫಂಡ್ಸ್ಗಳನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಆಗುವ ರೀತಿ ಅದನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅಲೋಕೇಶನ್ ಮಾಡುವಂಥದ್ದಾಗಿರುತ್ತೆ. ಥರ್ಡ್ ಒನ್ ಇಸ್ ಪ್ರಾಫಿಟ್ ಪ್ಲಾನಿಂಗ್, ಮೇಕಿಂಗ್ ಸ್ಟ್ರಾಟಜೀಸ್ ಟು ಯೂಸ್ ದ ಸರ್ಪ್ಲಸ್ ಪ್ರಾಫಿಟ್. ಸೊ ಪ್ರಾಫಿಟನ್ನು ಅರ್ನ್ ಮಾಡಬೇಕಾದ್ರೆ ಯಾವುದೆಲ್ಲ ಸ್ಟ್ರಾಟಜೀಸ್ಗಳನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡಬೇಕಾಗುತ್ತೆ ಆ್ಯಂಡ್ ಆ ಪ್ರಾಫಿಟನ್ನು ಹೇಗೆ ಬಿಸ್ನೆಸ್ಸಲ್ಲಿ ರಿಟೈನ್ ಮಾಡ್ಕೊಳ್ಳುವಂಥದ್ದು ಆ್ಯಂಡ್ ಆಲ್ಸೋ ಆ ಪ್ರಾಫಿಟ್ಗಳನ್ನು ಬೆಳೆಸುವಂಥದ್ದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ಅವರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮ್ಯಾನೇಜರ್ has to work both in business firm as well as in the capital markets. ಶೇರ್ ಮಾರ್ಕೆಟ್ ಅಲ್ಲಿ ಅವರ ಬಿಸ್ನೆಸ್ ಫರ್ಮ್ ನ ಶೇರ್ಗಳ ಬಗ್ಗೆ ಅವರು ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸೊ ದಟ್ ವಿ ಕ್ಯಾನ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ದ ಶೇರ್ ಮಾರ್ಕೆಟ್. Goals of financial management. So in this session we are going to study about what are the goals of financial management. ಒಬ್ಬ ಬಿಸ್ನೆಸ್ ಫರ್ಮ್ಗೆ ಏನು ಮುಖ್ಯವಾದಂತಹ ಧ್ಯೇಯ ಇರುತ್ತೆ, ಗುರಿ ಇರುತ್ತೆ ಅನ್ನೋದನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ವಾ. ಸೊ ಗೋಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಸೋ ಆರ್ಟಿಕ್ಯುಲೇಟೆಡ್ ಆಸ್ ಟು ಹೆಲ್ಪ್ ಅಚೀವ್ ದ ಆಬ್ಜೆಕ್ಟಿವ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂಡ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ಫುಲ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ objective of financial management is to achieve the wealth maximization and maximization of profit. ಆ ಒಂದು ಸಂಸ್ಥೆಯ ವೆಲ್ತ್ ಅನ್ನ ಮ್ಯಾಕ್ಸಿಮೈಸೇಷನ್ ಮಾಡುವಂಥದ್ದು ಆಸ್ ವೆಲ್ ಆಸ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಆ ಒಂದು ಬಿಸ್ನೆಸ್ ಅನ್ನ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸೇಷನ್ ಮಾಡುವಂಥದ್ದು. ಯಾವುದೇ ಬಿಸ್ನೆಸ್ ಫರ್ಮ್ ಇರ್ಬೋದು, ಅದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಅನ್ನ ಅರ್ನ್ ಮಾಡುವಂಥದ್ದು. That is one of the objective or goal of organization, as well as nowadays it has been changed to wealth maximization also. Wealth maximization ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಅವ್ರದ್ದು ನೆಟ್ವರ್ತ್ ಅನ್ನ ಇಂಪ್ರೂವ್ ಮಾಡುವಂಥದ್ದು. Financial goals may be stated as maximizing short-term profits and minimizing risks. Financial goals ಅಲ್ಲಿ ಇನ್ನು ಎರಡನೇದಾಗಿ ಯಾವುದು ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸ್ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ಗಳನ್ನು ಜಾಸ್ತಿ ಮಾಡುವಂಥದ್ದು. ಅದೇ ರೀತಿ ಆ ಒಂದು ಬಿಸ್ನೆಸ್ ಫರ್ಮ್ ಅನ್ನ ರಿಸ್ಕ್ಗಳನ್ನು ಕಡಿಮೆ ಮಾಡುವಂಥದ್ದು ಕೂಡ ಆ ಒಂದು ಆಪರೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಗೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ದೀಸ್ ಗೋಲ್ಸ್ ಇಂಪ್ಲೈ ದಟ್ ಫೈನಾನ್ಷಿಯಲ್ ಮ್ಯಾನೇಜರ್ ಶುಡ್ ಟೇಕ್ ಫೈನಾನ್ಷಿಯಲ್ ಡಿಸಿಷನ್ ಇನ್ ಸಚ್ ಎ ವೇ ಆಸ್ ಟು ಎನ್ಶೂರ್ ಹೈ ಲೆವೆಲ್ profits. So these are the functions of financial manager in an organization. He has to make correct decisions in such a way as to ensure high level of profits to the business. So we can divide the goals of an financial management into two aspects. First one is shareholders wealth maximization. So shareholders wealth maximization is maximizing the net present value of course of action to shareholders. So shareholders wealth ಏನಿರುತ್ತೆ, ವೆಲ್ತ್ ನೆಟ್ವರ್ತ್ ನ ಮ್ಯಾಕ್ಸಿಮೈಸೇಷನ್ ಮಾಡುವಂಥದ್ದು. ಮ್ಯಾಕ್ಸಿಮೈಸೇಷನ್ ಹೇಗೆ ಮಾಡುವುದು ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸಿಂಗ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕೋರ್ಸ್ ಆಫ್ ಆಕ್ಷನ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ, ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಶೇರ್ ಹೋಲ್ಡರ್ಸ್, ಆ ಒಂದು ಶೇರ್ ಹೋಲ್ಡರ್ಸ್ ಶೇರ್ ಬೆಲೆಯನ್ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅದನ್ನ ಇನ್ಕ್ರೀಸ್ ಮಾಡುವಂಥದ್ದು, ಮ್ಯಾಕ್ಸಿಮೈಸ್ ಮಾಡುವಂಥದ್ದು.
So when a shareholder invests his business amount investment funds to the business, his net present value was ಕಡಿಮೆ ಇರಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಅಮೌಂಟ್ ಆಗಿರುತ್ತೆ. ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಅಮೌಂಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡುವಂಥದ್ದು ಬೈ ಕ್ರಿಯೇಟಿಂಗ್ ವ್ಯಾಲ್ಯೂ ಟು ದ ಬಿಸ್ನೆಸ್ ವರ್ಕ್. ಆ ಒಂದು ಬಿಸ್ನೆಸ್ಗೆ ಒಂದು ವ್ಯಾಲ್ಯೂಯೇಷನ್ ಅನ್ನು ಜಾಸ್ತಿ ಮಾಡುವಂಥದ್ದು. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ಪ್ರಾಫಿಟ್ ಅನ್ನ ಯಾವ ರೀತಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಅದನ್ನ ಗಳಿಸಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ. ಅದೇ ರೀತಿ ಆ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡುವ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ನೆಟ್ ಪ್ರೆಸೆಂಟ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅವತ್ತು ಇನ್ಕ್ರೀಸ್ ಮಾಡುವಂಥದ್ದು ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದನ್ನ ಶಾರ್ಟ್ ಆಗಿ NPV ಅಂತ ಕರಿತೀವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ವೆಲ್ತ್ ಆಫ್ ಎ course of action is the difference between present value of its benefits and the present value of its cost. So net present value ಅಂತ ಹೇಳಿದ್ರೆ ಸೊ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಬೆನಿಫಿಟ್ಸ್ ಅವರ ಶೇರ್ ಇದು ಮುಖ ಬೆಲೆ ಏನಿದೆ ಫೇಸ್ ವ್ಯಾಲ್ಯೂ ಏನಿದೆ ಅದನ್ನ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಟ್ಸ್ ಕಾಸ್ಟ್ ಆ ಒಂದು ಬಿಸ್ನೆಸ್ ಫರ್ಮ್ ಅಲ್ಲಿ ಪ್ರೆಸೆಂಟ್ಗೆ ಈಗ ನಾವು ಮಾಡುತ್ತಿರುವಂತಹ ವಿವಿಧ ಡಿಪಾರ್ಟ್ಮೆಂಟ್ಗಳಿಗೆ ಖರ್ಚು ಮಾಡಿ ಪ್ರೊಡಕ್ಷನ್ ಮಾಡುವಂಥದ್ದು ಇರ್ಬೋದು ಅಥವಾ ಬಿಸ್ನೆಸ್ ರನ್ ಮಾಡಲಿಕ್ಕೆ ತಗೊಳ್ಳುವಂತಹ ಖರ್ಚುಗಳಿರ್ಬೋದು. ಇದನ್ನ ಡಿಫರೆನ್ಸ್ ಮಾಡಿ ಆ ಒಂದು ಖರ್ಚು ವೆಚ್ಚಗಳನ್ನು ಕಳೆದು ಅವರಿಗೆ ಶೇರ್ ಹೋಲ್ಡರ್ಸ್ ಅವರಿಗೆ ಉಳಿಯುವಂತಹ ವ್ಯಾಲ್ಯೂನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ನಾವು ಇಲ್ಲಿ ತಿಳಿಬಹುದು. So a financial action that has a positive NPV creates wealth for shareholders and therefore is desirable. So a financial action taken by the financial manager, if it is a positive NPV, creates wealth for the shareholders and that is desirable. So always financial manager has the objective to create a positive NPV to the shareholders, therefore that is desirable to the company as well as to the shareholders. A financial action resulting in negative NPV should be rejected since it would destroy shareholders' wealth. So analytical solution ಮುಖಾಂತರ ಆ ಫೈನಾನ್ಷಿಯಲ್ ಆಕ್ಷನ್ ಅನ್ನ ಮಾಡಬೇಕಾಗತ್ತೆ. ಇಫ್ ಆ ಕ್ಯಾಲ್ಕುಲೇಷನ್ ಅಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್ ಬಂದ್ರೆ ಆ ರೀತಿಯಾದಂತಹ ಪ್ಲಾನ್ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ರಿಜೆಕ್ಟ್ ಮಾಡಬೇಕಾಗತ್ತೆ. ಅದು ಕಂಪನಿಗೆ ಪೂರಕವಾಗಿರುವುದಿಲ್ಲ ಮತ್ತೆ ಅದು ಶೇರ್ ಹೋಲ್ಡರ್ಸ್ ವೆಲ್ತ್ಗಳನ್ನ ಅದು ನಾಶ ಮಾಡುತ್ತಾ ಹೋಗುತ್ತೆ. The value of the company's share is represented by their market price, which in turn is a reflection of shareholders' perception about the quality of the firm's financial decisions. So value of the company ಇನ್ಕ್ರೀಸ್ ಆಗುವಂಥದ್ದು ಆ ಶೇರ್ ಹೋಲ್ಡರ್ಸ್ ಪರವಾಗಿ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ತಗೊಳ್ಳುವಂತಹ ಫೈನಾನ್ಷಿಯಲ್ ಡಿಸಿಷನ್ ಆಗಿರುತ್ತೆ. ಆ ಫೈನಾನ್ಷಿಯಲ್ ಡಿಸಿಷನ್ ಮೇಲೆ ಕಂಪನಿಯ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ರೀಸ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಕಂಪನಿಯ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದ್ರೆ ಅದರದ್ದು ಇಂಟರ್ನ್ ಶೇರ್ ಪ್ರೈಸ್ಗಳು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆಚ್ಚಿನ ಶೇರ್ ಹೋಲ್ಡರ್ಸ್ ಅವರು ಅಥವಾ ಜನರಲ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನು ತೋರ್ತಾರೆ. ಸೊ ದಟ್ ಡಿಮಾಂಡ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ಆಸ್ ವೆಲ್ ಆಸ್ ಕಂಪನಿಗೆ ಸಾಕಷ್ಟು ಒಳಹರಿವು ಫಂಡ್ಸ್ಗಳ ಒಳಹರಿವು ಜಾಸ್ತಿ ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಬೈ ದ ಕಂಪನಿ ಫಾರ್ ಫರ್ದರ್ ಎಕ್ಸ್ಟೆನ್ಷನ್ ಅಂಡ್ ಫರ್ದರ್ ಗ್ರೋತ್ ಆಫ್ ದ ಕಂಪನಿ. ಸೊ ಒನ್ ಆಫ್ ದ objective is to creating or increasing the shareholders wealth and maximizing those shareholders wealth. So second main goal is maximizing market value. So the idea of maximizing market value is related to idea of maximizing shareholders value. So second one is related to the shareholders holdings. So that is known as the number of shares or number of units holding by the shareholders. Maximizing market value is the price at which an asset would
trade in a competitive auction setting. So that is completely in the stock exchanges of the various stock exchanges in the nation. ಆ ಒಂದು ಕಂಪನಿಯ ಆ ಒಂದು ಬಿಸ್ನೆಸ್ ಫರ್ಮಿನ ಷೇರುಗಳು ಅಥವಾ ಎಸೆಟ್ಗಳು ಆ ಒಂದು ಕಾಂಪಿಟೇಟಿವ್ ಆಕ್ಷನ್ ಅಲ್ಲಿ ಎಷ್ಟು ಹೈಯೆಸ್ಟ್ ವ್ಯಾಲ್ಯೂಗೆ ಬಿಡ್ ಆಗುತ್ತೆ, ಹೈಯೆಸ್ಟ್ ರೇಟ್ ಅಲ್ಲಿ ಕೊಂಡ್ಕೊಳ್ಳಿಕ್ಕೆ ಇನ್ವೆಸ್ಟರ್ಸ್ಗಳು ರೆಡಿ ಇರುವಂಥದ್ದು. ದಟ್ ಈಸ್ ದ ಆ ಒಂದು ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂವಿನ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಆ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಫಂಕ್ಷನ್ ಅನ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಮಾಡಬೇಕಾಗಿರುತ್ತೆ. ಸೊ ಓವರ್ ಆಲ್ ಆ ಒಂದು ಸಂಸ್ಥೆಯಲ್ಲಿ ತಗೊಳ್ಳುವಂತಹ ಫೈನಾನ್ಷಿಯಲ್ ಡಿಸಿಷನ್ಸ್ಗಳು ಇರ್ಬೋದು ಅಥವಾ ಓವರ್ ಆಲ್ ಡಿಸಿಷನ್ಸ್ಗಳು ಇರ್ಬೋದು, ಆ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಗ್ರೋತ್ಗಳನ್ನ ಮಾಡ್ತಿರುತ್ತೆ. ಅದೇ ರೀತಿ ಡಿವಿಡೆಂಟ್ ಪಾಲಿಸಿಗಳು ಇರ್ಬೋದು ಅಥವಾ ಪ್ರಾಫಿಟ್ ಅರ್ನಿಂಗ್ ಇರ್ಬೋದು ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಇರ್ಬೋದು. ಸೊ ಆ ಸಂಸ್ಥೆಯ ಟೋಟಲಿ ಇನ್ವೆಸ್ಟರ್ಸ್ ಅವರಿಗೆ ಆ ಒಂದು ಕಂಪನಿ ವರ್ತ್ ಇನ್ವೆಸ್ಟಿಂಗ್ ಅಂತೇಳಿ ಅದನ್ನ ಕಂಡುಕೊಳ್ಬೇಕಾದ್ರೆ ವೇರಿಯಸ್ ಡಿಸಿಷನ್ಸ್ಗಳು, ವೇರಿಯಸ್ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಆಕ್ಷನ್ಗಳು ಅದು ಅಲ್ಲಿಗೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ರೀತಿಯಾಗಿ ಪರಿಣಾಮ ಮಾಡಿ ಆ ಒಂದು ಕಂಪನಿಯ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇನ್ವೆಸ್ಟರ್ಸ್ಗಳು ಪೈಪೋಟಿಯನ್ನ ಮಾಡಿ ಒಂದು ಶೇರ್ಸ್ ಬೆಲೆಗಳನ್ನ ಫೇಸ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ದಟ್ ಈಸ್ ಕ್ರಿಯೇಟಿಂಗ್ ದ ಅಂಡ್ ಮ್ಯಾಕ್ಸಿಮೈಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಇನ್ ದ eyes of investors. The goal of financial management can be to maximize value without harming shareholders, the diverse set of parties affected by the business. So, and also the goal of financial management is to maximize the value without harming shareholders. So, shareholders ಗಳಿಗೆ ಅವರ ಫೈನಾನ್ಷಿಯಲ್ ಅಸೆಟ್ಸ್ ಗಳಿಗೆ ಯಾವುದೇ ರೀತಿಯಾದಂಥ ಆ ಹಾನಿಯನ್ನು ಉಂಟು ಆಗದೆ ಆ ಒಂದು ಸಂಸ್ಥೆಯ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂಥದ್ದು. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಯ ಬೇರೆ ಬೇರೆ ಪಾರ್ಟೀಸ್ಗಳಿಗೆ ಯಾರ್ಯಾರು ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ, ಕ್ರೆಡಿಟರ್ಸ್ ಇರ್ತಾರೆ, ಅದೇ ರೀತಿ ಬೇರೆ ಯಾವುದೇ ವ್ಯಕ್ತಿಗಳಿಗೂ ಕೂಡ ಇದರಿಂದ ಹಾರ್ಮ್ ಆಗದ ರೀತಿ ಆ ಒಂದು ಬಿಸ್ನೆಸ್ ಅನ್ನ ಆ ಒಂದು ಫರ್ಮ್ನ ಮಾರ್ಕೆಟ್ ವ್ಯಾಲ್ಯೂನ ಮ್ಯಾಕ್ಸಿಮೈಸ್ ಮಾಡುವಂಥದ್ದು ಒನ್ ಆಫ್ ದ important goal of every organization. So, and also an important objective of financial management. Summary. So, till now we have understood about the goals of objectives. That is the two main objectives of firms. That is shareholders wealth maximization and also market value maximization. So the firm's investments and financing decisions are unavoidable and continuous. ಸೊ ಅದು ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಡಿಸಿಷನ್ಸ್ಗಳನ್ನು ಮಾಡಬೇಕಾಗಿರುತ್ತೆ. ಆದರೆ ಆ ಫೈನಾನ್ಷಿಯಲ್ ಡಿಸಿಷನ್ ಮಾಡಬೇಕಾದ್ರೆ ಈ ಎರಡು ಪಾಯಿಂಟ್ಗಳನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ಅವರು ಕನ್ಸಿಡರ್ ಮಾಡಿಕೊಂಡು ಅವರು ಡಿಸಿಷನ್ ಅನ್ನು ತಗೋಬೇಕಾಗುತ್ತೆ. ಇನ್ ಆರ್ಡರ್ ಟು ಮೇಕ್ ದೆಮ್ ರ್ಯಾಷನಲಿ ದ ಫರ್ಮ್ ಮಸ್ಟ್ ಹ್ಯಾವ್ ಎ ಗೋಲ್. ಸೊ ಆ ಒಂದು ಡಿಸಿಷನ್ ಅನ್ನು ತಗೊಳ್ಬೇಕಾದ್ರೆ ಈ ರೀತಿಯಾದಂತಹ ಗೋಲ್ಗಳನ್ನು ಅವರು ಫೈನಾನ್ಷಿಯಲ್ ಮ್ಯಾನೇಜರ್ಗಳು ಮಾಡ್ಕೊಂಡಿರ್ಬೇಕಾಗುತ್ತೆ. ಇಟ್ ಇಸ್ ಜನರಲಿ agreed that the firm's goal should be shareholder wealth maximization and profit maximization. So every firm's or the goal ಏನಾಗುತ್ತೆ ಅಂತಾರೆ profit maximization. So nowadays it has changed to shareholders wealth maximization and also maximization of market value. So these are the references books you can refer for examinations. So in this same session I'm continuing with scope of financial management. So in the last session we have discussed rules of financial management. So scope of financial management. So in order to understand more clearly the meaning of financial management, it is worthwhile to highlight the scope and functions of financial management. So for understanding better financial management, so what are the scopes? So ಯಾವ ವ್ಯಾಪ್ತಿಯನ್ನು ಒಳಗೊಂಡಿದೆ, ಯಾವ ಕಾರ್ಯಚಟುವಟಿಕೆಗಳನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಇನ್ನೂ ಹೆಚ್ಚಿನದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತದೆ. ಫೈನಾನ್ಸ್ as such is but
facet of broader economic activity of mobilizing savings and directing them in investments. ಫೈನಾನ್ಸ್ ಅನ್ನೋದುವಂಥದ್ದು ಒಂದು ಎಕನಾಮಿಕ್ ಆಕ್ಟಿವಿಟಿಯ ಒಂದು ಫೇಸ್ ಆಗಿರುತ್ತೆ. ಮೊಬಿಲೈಸಿಂಗ್ ಸೇವಿಂಗ್ಸ್, ಸಾರ್ವಜನಿಕರ ಹತ್ರ ಇರುವಂತಹ ಹಣವನ್ನ ಸೇವಿಂಗ್ಸ್ ಮಾಡುವಂಥದ್ದು ಮತ್ತು ಸೇವಿಂಗ್ಸ್ಗಳನ್ನ ಯಾರು ಪಬ್ಲಿಕ್ಸ್ ಇರ್ತಾರೆ ಅವರು ಅದನ್ನ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಕೂಡ one of the aspect of finance. Finance includes both public and private finance, what we have studied, both on government institutions and also private business firms and individuals. ಎಲ್ಲರೂ ಕೂಡ ಈ ರೀತಿ ಸೇವಿಂಗ್ಸ್ ಅನ್ನ ಮಾಡಿ ಅದನ್ನ ಬೇರೆ ಬೇರೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಅದನ್ನ ಡೈವರ್ಟ್ ಮಾಡುವಂಥದ್ದು. ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕವರ್ ಆಗಿರುವಂತಹ ಒಂದು ಬೇರೆ ಬೇರೆ ಆಸ್ಪೆಕ್ಟ್ಗಳು. So what we have studied public finance. Public finance is the study of principles and practices relating to acquisition of funds for meeting the requirements of government bodies and administration. Public finance ಅನ್ನೋದು ಗವರ್ನಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಹಣಕಾಸುಗಳನ್ನ ನಿರ್ವಹಣೆ ಮಾಡುವಂಥದ್ದು ಮತ್ತು ಆಡಳಿತ ಮಾಡುವಂತಾಗಿರುತ್ತೆ. Private finance concerns with the procuring money for private organization and management of money by individuals, voluntary association and corporation. Private finance relating to the finance management related to the individual person and business organizations. Private financially comprises personal finance, business finance and finance of non-profit organization ಕೂಡ ಇನ್ಕ್ಲೂಡ್ ಆಗಿರುತ್ತದೆ. So scope of financial management can be studied under two approaches. Scope ಅನ್ನು ನಾವು ಎರಡು approaches ಗಳಲ್ಲಿ ನಾವು ಅದನ್ನ ತಿಳ್ಕೊಳ್ಳಬಹುದು. ಒಂದು traditional approach, another one is modern approach. So first one, traditional approach. So traditional approach ಅಲ್ಲಿ during the 20th century the traditional approach was also known as corporate finance. This approach was initiated to procure and manage funds for the company. So traditional approach ಮುಖ್ಯವಾಗಿ ಒಂದು ಬಿಸ್ನೆಸ್ ಫರ್ಮ್ಗೆ ಅಥವಾ ಕಂಪನಿಗಳಿಗೆ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದಾಗಿರುತ್ತೆ. ಆ ಒಂದು ಬೇರೆ ಬೇರೆ ಮೂಲಗಳಿಂದ ಹಣಕಾಸನ್ನ ಕಂಪನಿಗಳಿಗೆ ಬಿಸ್ನೆಸ್ ಫರ್ಮ್ಸ್ಗಳಿಗೆ ಒದಗಿಸಿಕೊಡುವಂತಹ ಒಂದು ಕಾನ್ಸೆಪ್ಟ್ ಅದು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಗಿರುತ್ತೆ. ಈ ಮುಖಾಂತರ ನಾವು ಆ ಒಂದು ವ್ಯಾಪ್ತಿಯನ್ನ ಸ್ಕೋಪನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಕೋಪನ್ನ ನಾವು ತಿಳ್ಕೊಳ್ಬಹುದು. ಅದೇ ರೀತಿ ಮಾಡರ್ನ್ ಅಪ್ರೋಚ್ ಹ್ಯಾಡ್ ಎ more comprehensive analytical viewpoint with a focus on procurement of funds and its active and optimum use. ಮಾಡರ್ನ್ ಅಪ್ರೋಚ್ಗಳು ಈಗ ಬದಲಾಗುತ್ತಿರುವ ಸಿಚುವೇಶನ್ಗಳಿಗೆ ಮೋರ್ ಕಾಂಪ್ರಹೆನ್ಸಿವ್ ಅಂಡ್ ಅನಾಲಿಟಿಕಲ್ ವ್ಯೂ ಪಾಯಿಂಟ್ ಅನ್ನು ಕೊಟ್ಟಿರುತ್ತೆ. ತುಂಬಾ ವಿಸ್ತಾರವಾದಂತಹ ಹಾಗೂ ಆ ಒಂದು ಕ್ಯಾಲ್ಕುಲೇಟೆಡ್ ಆದಂತಹ ವ್ಯೂ ಪಾಯಿಂಟ್ ಅನ್ನ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡರ್ನ್ ಅಪ್ರೋಚ್ ಅನ್ನು ಕೊಟ್ಟಿರುತ್ತದೆ. ಇದು ಕೇವಲ ಪ್ರೊಕ್ಯೂರ್ಮೆಂಟ್ ಹಣಕಾಸಿನ ಸೌಲಭ್ಯವನ್ನ ಸಂಸ್ಥೆಗಳಿಗೆ, ಕಂಪನಿಗಳಿಗೆ, ಬಿಸ್ನೆಸ್ ಫರ್ಮ್ಗಳಿಗೆ ಒದಗಿಸಿಕೊಡುವ ಜೊತೆಗೆ ಅದರದ್ದು ಆಕ್ಟಿವ್ ಮತ್ತೆ ಆಪ್ಟಿಮಮ್ ಯೂಸ್, ಯಾವುದೇ ಹಣಕಾಸು ಐಡಲ್ ಆಗಿ ಉಳಿಯದಂತೆ ಹಾಗೆ ಅದನ್ನ ಆಪ್ಟಿಮಮ್ ಅದನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡುವಂತಹ ಒಂದು ಅಪ್ರೋಚ್ ಅನ್ನ, ಒಂದು ದೃಷ್ಟಿಕೋನವನ್ನ ಈ ಮಾಡರ್ನ್ ಅಪ್ರೋಚ್ ಕೊಡುತ್ತೆ. ಈ ಮುಖಾಂತರ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ವ್ಯಾಪ್ತಿಯನ್ನ ನಾವು ತಿಳ್ಕೋಬಹುದಾಗಿರುತ್ತೆ. So that's all for this scope, and in the session we will study in detail both traditional approach and modern approach. So till now we have studied what is the scope of financial management. So and we are going to study scope of financial management in two aspects, two approaches: traditional approach and modern approach. Traditional approach is procurement of funds to the company. Modern approach, not only procurement of funds and its active and optimum utilization of the funds. Thank you.